ಇನ್ನು ಚಿಕ್ಕಬಳ್ಳಾಪುರದಲ್ಲಿ ಕೈ ಕಾರ್ಯಕರ್ತರು ವಿನೂತನ ಸಮರ ಕೈಗೊಂಡಿದ್ದಾರೆ. ಗ್ಯಾಸ್ ಅಭಾವ, ಗ್ಯಾಸ್ ಕೊರತೆ ವಿರುದ್ಧ ರಸ್ತೆಗಿಳಿದಿದ್ದಾರೆ ಕಾಂಗ್ರೆಸ್ ಪಡೆ. ಶಿಡ್ಲಘಟ್ಟ ವೃತ್ತದಲ್ಲಿ ಹಗ್ಗ ಕಟ್ಟಿ ಆಟೋ ಎಳೆದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಕೈ ಕಾರ್ಯಕರ್ತರು ವಿನೂತನ ಸಮರವನ್ನ ಸಾರೋಕೆ ಮುಂದಾಗಿದ್ದಾರೆ. ಗ್ಯಾಸ್ ಅಭಾವದ ಹಿನ್ನೆಲೆ ಗ್ಯಾಸ್ ಕೊರತೆ ವಿರುದ್ಧ ರಸ್ತೆಗಿಳಿದಿದ್ದಾರೆ. ಶಿಡ್ಲಘಟ್ಟ ವೃತ್ತದಲ್ಲಿ ಹಗ್ಗ ಕಟ್ಟಿ ಆಟೋ ಎಳೆದು ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು. ರಸ್ತೆಯಲ್ಲೇ ಒಲೆ ಹಚ್ಚಿ ಅಡಿಗೆ ಮಾಡಿದ್ದಾರೆ. ಕೇಂದ್ರ ಸರ್ಕಾರದ ವಿರುದ್ಧ ಧಿಕ್ಕಾರ, ಆಕ್ರೋಶ ಮೊಳಗಿದೆ. ಅಚ್ಚೇ ದಿನ್ ಬಂತ್ರಪ್ಪ ಅಂತ ಮಹಿಳೆಯರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಖಾಲಿ ಸಿಲಿಂಡರ್, ಸೌದೆ ಹೊರೆ ಹೊತ್ತು ವಿನೂತನವಾಗಿ ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು ಕಾಂಗ್ರೆಸ್ ಮುಖಂಡರು. ಕೇಂದ್ರದ ನೀತಿ ಏನಿದೆ ಇದರ ವಿರುದ್ಧ ಕಿಡಿಕಾರ್ತಾ ಇದ್ದಾರೆ. ವ್ಯಾಪಾರ ಮತ್ತೆ ರೈತರಾಗಬೇಕಾಗಿರ್ತಕ್ಕಂಥ ಸವಲತ್ತುಗಳು ಪ್ರತಿಯೊಂದನ್ನು ಬೆಲೆಬದ್ಧವಾಗಿ ಏರಿರ್ತಕ್ಕಂಥ ಬೆಲೆಗಳನ್ನ ನಾವು ಇವತ್ತು ಒಟ್ಟು ಡಬ್ಬಲ್ ಆಗಿದೆ. ಡಬ್ಬಲ್ ಆದ್ರೂ ಸಹ ಸಿಗ್ತಾ ಇಲ್ಲ. ಎಷ್ಟೋ ಹೋಟೆಲ್ಗಳು, ಫ್ಯಾಕ್ಟ್ರಿಗಳು, ಉದ್ಯಮಿಗಳು ಅವರ ಕೆಲಸಗಳನ್ನು ನಿಲ್ಲಿಸಿ ಊಟ ಇಲ್ಲದೆ, ಗ್ಯಾಸ್ ಇಲ್ಲದೆ ಇರೋದಕ್ಕೆ ಕಾರಣವಾಗಿ ಎಲ್ಲ ಸ್ಥಗಿತಗೊಂಡಿರ್ತಕ್ಕಂಥದ್ದನ್ನು ನಾವು ಮನಗಂಡು ಈಗಾಗಲೇ ನಿನ್ನೆ ಒಂದು ಬಂದು ಈ ಗ್ಯಾಸ್ ಸ್ಟಾಪ್ ಆಗಿ 3 ದಿವಸ ಆಯಿತು. ಇದು ಗೊತ್ತಾದ ತಕ್ಷಣ ನಾವು ಪ್ರತಿಭಟನೆಯನ್ನು ಮಾಡಿ ಗ್ಯಾಸು ಮತ್ತೆ ರೈತರಾಗಬೇಕಾಗಿರ್ತಕ್ಕಂಥ ಸವಲತ್ತುಗಳು ಅನೌನ್ಸ್ ಮಾಡಿದ್ರು. ಆದ್ರೆ ಇವತ್ತು ಬದಲಾವಣೆ ಮಾಡಿ ಅವರು ಸೂಚಿಸೋರು ನೀವು ಇಲ್ಲಿ ನೀವು ಇಲ್ಲಿ ಪಂಚಾಯತಿ ಕಾರ್ಮಿಕರ ಬಗ್ಗೆ, ರೈತರ ಬಗ್ಗೆ ಏನಾದರೂ ಒಂದು ಪ್ರಸ್ತಾಪ ಮಾಡ್ತಾ ಇದ್ದಾರ ಅಂತ ಬಿಜೆಪಿ ಸರ್ಕಾರದ ವಿರುದ್ಧ ನಾವು ಶಾರ್ಟ್ಕಟ್ ಮುಖಾಂತರ ಬಿಜೆಪಿ ಕೇಂದ್ರದವರು ಮಾಡಬೇಕು ಅನ್ನೋ ಒಂದು ಒಂದು ವಿರುದ್ಧ ಇವತ್ತು ಪ್ರತಿಭಟನೆ ನಂಬಿಕೊಂಡಿದ್ದೀವಿ. ಪದೇ ಹಿಂದೆ UPA ಸರ್ಕಾರ ಇದ್ದಾಗ ಗ್ರಾಮಾಂತರ ಪ್ರದೇಶ